ಅಬಾಬಾಬಾಬಾಬಾ IPL 2026 ಅಲ್ಲಿ ಕ್ರೇಜಿ ಆಗಿರುವಂತಹ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು ರಾಜಸ್ಥಾನ್ ರಾಯಲ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ಎಕ್ಸಾಕ್ಟ್ಲಿ 11 ಗಂಟೆಗೆ ಡ್ರೀಮ್ 11 ನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನ ಕ್ಯಾಪ್ಟನ್ ರಿಯಾನ್ ಪರಾಗ್ ಮತ್ತು ಕೋಚ್ ಕುಮಾರ ಸಂಗಕಾರರು ಜಾಯಿನ್ ಆಗಲಿದ್ದಾರೆ. ಬಟ್ ನೋಡಮ್ಮ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. KKR ಟೀಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ. ಆದ್ರೆ ವೇರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್? ಫಿನ್ಲೆನ್, ಟೀಮ್ ಸೈಫರ್ಟ್, ಕ್ಯಾಮ್ರನ್ ಗ್ರೀನ್, ಸುನಿಲ್ ನರನ್ ಇವರು ಯಾವಾಗ KKR ಕ್ಯಾಂಪ್ಗೆ ಜಾಯಿನ್ ಆಗ್ತಾರೆ ಅಂತ ಹೇಳಿ ಕೆಲವೊಬ್ರು KKR ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು. ಬಟ್ ಈಗ ಅಪ್ಡೇಟ್ಸ್ ಬಂದಿದೆ. ಫಿನ್ಲೆನ್, ಟೀಮ್ ಸೈಫರ್ಟ್, ರಚಿನ್ ರವೀಂದ್ರ ಇವತ್ತೇ KKR ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ ಮತ್ತು ವರುಣ್ ಚಕ್ರವರ್ತಿ ಇವತ್ತೇ ಜಾಯಿನ್ ಆಗಲಿದ್ದಾರೆ ಮತ್ತು ಸುನಿಲ್ ನರನ್ ಬರೋಬ್ಬರಿ ಮಾರ್ಚ್ 24ಕ್ಕೆ KKR ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಇದಾವೆ. ಯಾಕಂದ್ರೆ ಸ್ವಲ್ಪ ಫ್ಲೈಟ್ಸ್ ಇಶ್ಯೂ ಇದ್ದಾವೆ. ಸೊ ಆ ಒಂದು ರೀಸನ್ ಮೇಲೆ ಸುನಿಲ್ ನರನ್ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗಲಿದ್ದಾರೆ. ಅದು ಎಕ್ಸಾಕ್ಟ್ಲಿ ಮಾರ್ಚ್ 24ಕ್ಕೆ ಅಂತ ಒಂದು ಅಪ್ಡೇಟ್ ಇದೆ. ನೆಕ್ಸ್ಟ್ KKR ಫ್ಯಾನ್ಸ್ ಮೋಸ್ಟ್ ಡಿಮ್ಯಾಂಡಬಲ್ ಕ್ವಶನ್, ಅದು ಲಾಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿರುವಂತಹ ಕ್ಯಾಮ್ರನ್ ಗ್ರೀನ್ ಯಾವಾಗ ಜಾಯಿನ್ ಆಗುತ್ತಾರೆ ಅಂತೇಳಿ ಕೆಲವೊಬ್ರು KKR ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು. ಈಗ ಅಪ್ಡೇಟ್ ಏನಪ್ಪ ಅಂದ್ರೆ ಕ್ಯಾಮ್ರನ್ ಗ್ರೀನ್ ನಾಳೆ KKR ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ. ಇದು ಸದ್ಯ ಇರುವಂತಹ KKR ಟೀಮ್ ನ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಫ್ಯಾನ್ಸ್ ಗೆ ಸದ್ಯ ಮಚ್ ಅವಾಯ್ಡೆಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಸಂಜು ಸ್ಯಾಮ್ಸನ್. ಸಂಜು CSK ಕ್ಯಾಂಪ್ ಅಲ್ಲಿ ಯಾವಾಗ ಜಾಯಿನ್ ಆಗ್ತಾರಪ್ಪ ಅಂತ ಕೇಳಿದ್ರೆ ಆಲ್ರೆಡಿ ಸಂಜು ಅವರು CSK ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಆದ್ರೆ CSK ಮ್ಯಾನೇಜ್ಮೆಂಟ್ ಎಕ್ಸಾಕ್ಟ್ಲಿ 11 ಗಂಟೆಗೆ ಸಂಜು ಎಂಟ್ರಿ ಕೊಡುವಂತಹ ವಿಡಿಯೋನ ಪೋಸ್ಟ್ ಮಾಡಲಿದ್ದಾರೆ. ಇದು ಸಂಜು ಅವರ ಬಗ್ಗೆ ಅಪ್ಡೇಟ್. ನೆಕ್ಸ್ಟ್ ಶಿವಮ್ ದುಬೆ ಅವರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಇನ್ನೊಂದು ಲಾಸ್ಟ್ IPL 2025 ಅಲ್ಲಿ CSK ಫ್ಯಾನ್ಸ್ ಗೆ ಒಂಥರ ಖುಷಿ ಕೊಟ್ಟಿರುವಂತಹ ಪ್ಲೇಯರ್ ಅದು ಡೆವಾಲ್ಡೋ ಬ್ರೇವಿಸ್. ಇಷ್ಟಕ್ಕೆ ಡೆವಾಲ್ಡೋ ಬ್ರೇವಿಸ್ ಯಾವಾಗ CSK ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಾರೆ ಅಂತ ಹೇಳಿ ಕೆಲವೊಬ್ರು CSK ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು. ಡೆವಾಲ್ಡೋ ಬ್ರೇವಿಸ್ ನಾಳೆ CSK ಟೀಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಥನ್ ಎಲಿಸ್ ಮತ್ತು ಮ್ಯಾಥ್ಯೂ ಶಾರ್ಟ್ ಇವತ್ತು ಅಥವಾ ನಾಳೆ CSK ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ. ಇದು CSK ಟೀಮ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. SRH ಕ್ಯಾಂಪ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಮಾರ್ಚ್ 23ಕ್ಕೆ ಜಾಯಿನ್ ಆಗಲಿದ್ದಾರೆ ಅಂತ ಒಂದು ಬಿಗ್ ಅಪ್ಡೇಟ್ ಇದೆ. ಈಗ ಕೆಲವೊಬ್ರು IPL ಫ್ಯಾನ್ಸ್ ಕಮೆಂಟ್ಸ್ ಮಾಡಬಹುದು, ಅಲ್ಲ ಗುರು ಈಗ ಪ್ಯಾಟ್ ಕಮಿನ್ಸ್ ಅವರು ಫಸ್ಟ್ ಒಂದ್ 2-3 ಮ್ಯಾಚ್ ಇಂದ ಅನ್ಅವೈಲೇಬಲ್ ಇದ್ದಾರೆ, ಅವರು ಹೇಗೆ ಈಗ SRH ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಾರೆ ಅಂತ ಹೇಳಿ ಕೆಲವೊಬ್ರು ಕಮೆಂಟ್ಸ್ ಮಾಡಬಹುದು. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ಯಾಟ್ ಕಮಿನ್ಸ್ ಅವರು ಜಾಯಿನ್ ಆಗ್ತಾರೆ, ಎಲ್ಲಾ ಖರ್ಚು SRH ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುತ್ತೆ. ಅವ್ರ ರಿಹಾಬ್ ಆಗಲಿ ಅಥವಾ ಬೇರೆ ಏನಾದ್ರು ಫಿಟ್ನೆಸ್ ಇಶ್ಯೂ ಸಮಥಿಂಗ್ ಏನಿರುತ್ತೆ ಅದೆಲ್ಲ SRH ಮ್ಯಾನೇಜ್ಮೆಂಟ್ ನೋಡ್ಕೊಳುತ್ತೆ. ಡಗ್ಔಟ್ ನಲ್ಲಿ ಕೂಡ್ತಾರೆ. ಏನಾದ್ರು ಟಿಪ್ಸ್ ಬೇಕಪ್ಪ ಅಂದ್ರೆ ಪ್ಯಾಟ್ ಕಮಿನ್ಸ್ ಅವರು ಕೊಡ್ತಾರೆ. ಹೌದು, ಪ್ಯಾಟ್ ಕಮಿನ್ಸ್ ಅವರು 2-3 ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ. ಆಮೇಲೆ ಸ್ಟ್ರೈಟ್ ಅವೇ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ನೋಡಮ್ಮ ಎಷ್ಟಕ್ಕೆ ಪ್ಯಾಟ್ ಕಮಿನ್ಸ್ ಅವರು ಅವೈಲೇಬಲ್ ಇದ್ದಾಗ ಎಷ್ಟಕ್ಕೆ ಇಶಾನ್ ಕಿಶನ್ ಕ್ಯಾಪ್ಟನ್ಸಿ ಮಾಡ್ತಾರ ಅಥವಾ ಮತ್ತೆ ಅಗೇನ್ ಪ್ಯಾಟ್ ಕಮಿನ್ಸ್ ಗೆ ಕ್ಯಾಪ್ಟನ್ಸಿ ಕೊಡ್ತಾರ ಅಂತ ಹೇಳಿ. ಏನಾದ್ರು ಬೈ ಚಾನ್ಸ್ ಏನಾದ್ರು ಇಶಾನ್ ಕಿಶನ್ ಆಸ್ ಎ ಕ್ಯಾಪ್ಟನ್ ಆಗಿ ಫಸ್ಟ್ 2-3 ಮ್ಯಾಚ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರೆ SRH ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತಾರೆ, ಬಾಸ್ ಇಲ್ಲಿ ನಾವು ಇಶಾನ್ ಕಿಶನ್ ಗೆ ಕಂಟಿನ್ಯೂ ಮಾಡ್ಬೇಕು ಅಂತೇಳಿ. ಬಟ್ ನಮ್ಮ ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಇಶಾನ್ ಕಿಶನ್ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ. ಫಸ್ಟ್ ಅಪ್ಡೇಟ್ ನಿನ್ನೆ RCB ಕ್ಯಾಂಪ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ. ಕೆಲವೊಂದು ಪ್ಲೇಯರ್ಸ್ ಇನ್ನೂ ಜಾಯ್ನ್ ಆಗಿಲ್ಲ, ಮೇ ಬಿ ಇವತ್ತು ಅಥವಾ ನಾಳೆ ಜಾಯ್ನ್ ಆಗಬಹುದು. ಆದ್ರೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ವಿರಾಟ್ ನೋಡಕ್ಕೆ ಫುಲ್ ಎನರ್ಜಿ ಆಗಿದ್ದಾರೆ. ಆ ಒಂದು ನೆಟ್ ನಲ್ಲಿ ಫೈರ್ ಕ್ರ್ಯಾಕರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಒಂದು ಬ್ಯಾಟಿಂಗ್ ನೋಡ್ತಾ ಇದ್ರೆ ನನಗೆ ಅನ್ಸ್ತಾ ಇದೆ ಡೆಫಿನೆಟ್ ಆಗಿ ಈ IPL 2026 ಅಲ್ಲಿ ಅಗೇನ್ ವಿರಾಟ್ ಆ ಒಂದು 600 to 700 ರನ್ಸ್ ನ ಸ್ಕೋರ್ ಮಾಡೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಆ ಒಂದು ಎನರ್ಜಿ ಫೈರ್ ಕ್ರ್ಯಾಕರ್ ಆಗಿದೆ. ಅವರ ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ಬೇಗ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗಬೇಡಿ ಗುರು ಅಂತ ಒಂದು ವಿಡಿಯೋನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ಇವರ ಬ್ಯಾಟಿಂಗ್ ಹೈಲೈಟ್ಸ್ ಏನಪ್ಪ ಅಂದ್ರೆ ಜಾಸ್ತಿ
ಸ್ಪಿನ್ನರ್ ವಿರುದ್ಧ ಬ್ಯಾಟಿಂಗ್ ಮಾಡಿದರೆ ಮೋರ್ ದನ್ 1 ಅವರ್ ಮತ್ತು ಎಸ್ಪೆಷಲಿ ಸ್ವಪ್ನಿಲ್ ಸಿಂಗ್ ಅವರ ವಿರುದ್ಧ ಬ್ಯಾಟಿಂಗ್ ಮಾಡಿದರೆ ಮತ್ತು ಕ್ರ್ಯಾಕಿಂಗ್ ಸಿಕ್ಸಸ್ ಕೂಡ ಬಾರಿಸಿದ್ದಾರೆ. ವಿಡಿಯೋ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ, ಹೋಗಿ ನೋಡಿ. ಮತ್ತು ಈ ಒಂದು ಪ್ರಾಕ್ಟೀಸ್ ನಲ್ಲಿ ಯಂಗ್ ಪ್ಲೇಯರ್ ಜಾರ್ಡನ್ ಕಾಕ್ಸ್ ಬೆಂಕಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರು ಕೂಡ 6 ಮೇಲೆ 6 ಹೊಡಿತಾ ಇದ್ದಾರೆ ಬಾಸ್. ಅವರ ವಿಡಿಯೋ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಮತ್ತು ಈ ಒಂದು ಪ್ರಾಕ್ಟೀಸ್ ನಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವೆಂಕಟೇಶ್ ಅಯ್ಯರ್ ಬಾಲಿಂಗ್ ಕೂಡ ಆಗ್ತಾ ಇದ್ದಾರೆ, ಅದು ಅಗೇನ್ಸ್ಟ್ ವಿರಾಟ್ ವಿರುದ್ಧ. ಈ ಬಾಲಿಂಗ್ ಅಲ್ಲಿ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆಲ್ ಇನ್ ಆಲ್ ಈ ಒಂದು ಪ್ರಾಕ್ಟೀಸ್ ನಲ್ಲಿ ವಿರಾಟ್, ಜಾರ್ಡನ್ ಕಾಕ್ಸ್, ವೆಂಕಟೇಶ್ ಅಯ್ಯರ್, ಸ್ವಪ್ನಿಲ್ ಸಿಂಗ್ ಮತ್ತು ಕೃಣಾಲ್ ಪಾಂಡ್ಯ ಇವರು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈ ಒಂದು ಪರ್ಫಾರ್ಮೆನ್ಸ್ ನಲ್ಲಿ ಮೇನ್ ಹೈಲೈಟ್ ವಿರಾಟ್, ಜಾರ್ಡನ್ ಕಾಕ್ಸ್ ಮತ್ತು ವೆಂಕಟೇಶ್ ಅಯ್ಯರ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈಗ ಕಾಕ್ಸ್ ಪ್ರಾಕ್ಟೀಸ್ ನ ಮಾಡಿದರೆ ಮೇ ಬಿ ಅಲ್ಲಿ ರೊಮೋರೆ ಶಫರ್ಡ್ ಅವರು ಫಸ್ಟ್ 1-2 ಮ್ಯಾಚ್ ಇಂದ ಅನ್ಅವೈಲೇಬಲ್ ಇರಬಹುದು. ಅವರ ಪ್ಲೇಸ್ ಅಲ್ಲಿ ಏನಾದ್ರು ಕಾಕ್ಸ್ ಗೆ ಬ್ಯಾಟಿಂಗ್ ಕೊಡ್ತಾರ, ಚಾನ್ಸ್ ಕೊಡ್ತಾರ, ನಾವ್ ವೇಟ್ ಮಾಡೋಣ. ಮತ್ತು ವೆಂಕಟೇಶ್ ಅಯ್ಯರ್ ಬಾಲಿಂಗ್ ಕೂಡ ಆಗ್ತಾ ಇದಾರೆ. ಏನಾದ್ರು ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ನಂಬರ್ ಚಾನ್ಸ್ ಕೊಡ್ತಾರ ಅಥವಾ DDP ಗೆ ಚಾನ್ಸ್ ಕೊಡ್ತಾರ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇನ್ನೊಂದು ಫ್ಯೂ ಡೇಸ್ ಅಲ್ಲಿ IPL 2026 ಸ್ಟಾರ್ಟ್ ಆಗುತ್ತೆ, ಅವಾಗ ನಾವು ಡಿಸ್ಕಷನ್ ಮಾಡೋಣ. ಬಟ್ ಅಟ್ ದಿ ಮೂಮೆಂಟ್ ಆ ಒಂದು ಪ್ರಾಕ್ಟೀಸ್ ನಲ್ಲಿ ವಿರಾಟ್, ವೆಂಕಟೇಶ್ ಅಯ್ಯರ್, ಜಾರ್ಡನ್ ಕಾಕ್ಸ್ ಮತ್ತು ಕೃಣಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ ಇವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅವರು ಪರ್ಫಾರ್ಮೆನ್ಸ್ ಕೊಟ್ಟಿರೋ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಇದಷ್ಟೆಲ್ಲ ಮುಂದೆ ಬರುವಂತಹ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಇದು ಸದ್ದಿರುವಂತಹ ಅಪ್ಡೇಟ್ಸ್. ಇಷ್ಟೆಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದೀನಿ. IPL ಫ್ಯಾನ್ಸ್ ಒಂದು ಲೈಕ್ ಡಿಸರ್ವ್ ಮಾಡಲ್ವಾ? ಫಟ ಒಂದು ಲೈಕ್ ಹೊಡೆದು ಬಿಡ್ರಿ. ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.